ಮಾರಲ್ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್. ನಮಗೆ ಒಟ್ಟಿಗೆ ಹುಟ್ಟು ಸಾವು ಆತ್ಮ ಅನ್ನೋದ್ರ ಬಗ್ಗೆ ಚೆನ್ನಾಗಿ ಮೆಸೇಜು ಜೀವನದಲ್ಲಿ ಹೇಗೆ ಬದುಕಬೇಕು ಮತ್ತು ಏನು ಯಾವುದೇ ಒಂದು ಪ್ರಾಣಿನ ಹಿಂಸೆ ಮಾಡಬಾರ್ದು. ಒಂದು ಇವಾಗ ಎಲ್ಲೊಂದರಲ್ಲೇ ಆಕ್ಸಿಡೆಂಟ್ ಆದರೆ ಅದನ್ನು ಎಲ್ಲ ವಿಡಿಯೋ ಮಾಡೋದು ಬಿಟ್ಟು ಮಾನವೀಯತೆಯೇ ತೋರಿಸ್ತಾ ಇರೋ ಅಂಥ ಪರಿಸ್ಥಿತಿ ಇದೆ. ಅವನು ಕರೆಕ್ಟಾಗಿ ಅದು ಆ ಪ್ರಾಣಿ ಸತ್ತಾಗ ಅದನ್ನು ಅದು ಏನಾಯಿತು ಅಂತ ಹೋಗಿ ನೋಡಲಿಲ್ಲ. ಮೂವರು ಇಷ್ಟ ಆದರು. ಶಿವಣ್ಣದು ಒಳ್ಳೆ ಇದಾಯಿತು. ಈ ಮೊಬೈಲ್ ಕಾಲದಲ್ಲಿ ಮಾನವೀಯತೆ ಮರಿತಾ ಇದೆ. ಡೈರೆಕ್ಟರ್ ಡ್ಯಾನ್ಸ್ ಹೇಳ್ತಾನೆ. ಡೈರೆಕ್ಟರ್ ಸೂಪರ್ ಅಪ್ಪ. ಒಳ್ಳೆ 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 ಜೀವನದಲ್ಲಿ ಯಾವನೇ ಮರಿತಾನ ಏನೇ ಮಾಡ್ತಾನ ಅಂತ ಒಳ್ಳೆ ಇದು ಮಾಡೋರ. ಸೂಪರ್ ಆಗೈತೆ. ಸೂಪರ್ ಇತ್ತು, ಚೆನ್ನಾಗಿತ್ತು. ಏನಂದೆ? ಸೂಪರ್ ಚೆನ್ನಾಗಿತ್ತು. ಸೂಪರ್ ಚೆನ್ನಾಗಿತ್ತು. ಸೂಪರ್ ಎಲ್ಲ ಸೂಪರ್. ಆತ್ಮ ಜೀವಗಳ ಮಧ್ಯೆ ಇರೋದೇ ಪರಮಾತ್ಮ ಅಂತ ಪರಮಾತ್ಮನ ತೋರಿಸಿದ್ರು ಶಿವಣ್ಣನ 10 ಅವತಾರಗಳು ಕೊಟ್ಟಿರೋದು ಒಂದೇ ಸಂದೇಶ. ಇವತ್ತಿನ ಜನರೇಷನ್ಗೆ ಅರ್ಜುನ್ ಜನ್ಯ ಅವರು ಅದ್ಭುತವಾಗಿ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಕೂಡ ಭೂಮಿ ಮೇಲೆ ಹುಟ್ಟಿದ ಮೇಲೆ ನಾಗರಿಕರಾಗಿ ಬದುಕಬೇಕು, ಜವಾಬ್ದಾರಿಯಿಂದ ಬದುಕಬೇಕು, ಪ್ರೀತಿಸೋದು ಕಲಿಬೇಕು. ಅದು ಕಲಿತ್ರೆ ಮಾತ್ರನೇ ಮನುಷ್ಯನಿಗೆ ಮುಕ್ತಿ ಸಿಗುತ್ತೆ. ಜೀವ ಮತ್ತು ಆತ್ಮದ ಮಧ್ಯೆ ಇರೋನೇ ಪರಮಾತ್ಮ. ಆ ಪರಮಾತ್ಮನೇ ನಮ್ಮ ಶಿವಣ್ಣ. ಅರ್ಜುನ್ ಜನ್ಯ ಸೂಪರ್ ಸರ್. ಮೂವಿ ಅದು ಆ್ಯಕ್ಚುಲಿ ಏನು ಗೊತ್ತಾ, ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಫೀಲ್ ದ ಮ್ಯೂಸಿಕ್, ಫೀಲ್ ದ ಮೂವಿ. ನೀವೆಲ್ಲ ಹೋಗಿ ನೋಡಿ ಸರ್. ಆ್ಯಕ್ಚುಲಿ ಮೂವಿ ಏನು ಗೊತ್ತಾ, ಅದನ್ನ ನಿಮಗೆ ಸ್ಟೋರಿ ಹೇಳೋಕ್ಕಾಗಲ್ಲ. ಸೀನ್ ಬೈ ಸೀನ್, ಫ್ರೇಮ್ ಬೈ ಫ್ರೇಮ್ ಅಲ್ಟಿಮೇಟ್. ಅಪ್ಪ ಶಿವಣ್ಣ ಲೇಡಿ ಲುಕ್ ಸೂಪರ್ ಸರ್. ಆಲ್ ದ ಬೆಸ್ಟ್ ಟೀಮ್ 45. ಶಿವಣ್ಣ ಕೆಟ್ಟದ ಇವತ್ತು ನಮ್ಮ ಜೀವನದಲ್ಲಿ ನಾವು ಏನು ಒಳ್ಳೇದು ನಡ್ಕೊಂತೀವಿ, ಸಮಾಜಕ್ಕೆ ಏನು ಒಳ್ಳೇದು ಕೊಡ್ತೀವಿ, ಅದೇ ಒಳ್ಳೇದು. ಒಳ್ಳೇದು ಕೆಟ್ಟದೇ ದುಷ್ಟು ಶಿವಣ್ಣ ಒಳ್ಳೇದು. ಕರ್ನಾಟಕ ಛತ್ರಪತಿ ಶಿವಾಜಿ ಕುಮಾರ್ಗೆ ಇನ್ನೊಂದು ಮಾತಾ ಹೇಳಂಗಿಲ್ಲ. ದೇವ್ರು ನೋಡ್ದಂಗೆ ಇತ್ತು. ಸಿನಿಮಾ ನಂಬರ್ 1 ಅಲ್ಟಿಮೇಟ್. ಕಣಿಕಿನೊಂದು ಅಷ್ಟೇ ಸೂಪರ್ ಆಗಿದೆ. ಇನ್ನೊಂದು ಮಾತಾಡಂಗಿಲ್ಲ ಸರ್. ಚೆನ್ನಾಗಿದೆ ಸರ್. ತುಂಬ ಒಳ್ಳೆ ಸಿನಿಮಾ, ಸಖತ ಮಾಡೋವ್ರೆ. ಫಿಲಿಮ್ ಅಂದರೆ ಮಾಮೂಲಿ ಗಳ್ಳ ಪೊಲೀಸ್ ಆಟ ತುಂಬ ಸಿನಿಮಾ ನೋಡೋವ್ರೆ. ಆದರೆ ಗಳ್ಳ ಪುರಾಣ ಮತ್ತು ಜೀವನದಲ್ಲಿ ನಮ್ಮ ಕಷ್ಟ ನಷ್ಟಗಳೇನು ಮತ್ತು ದೇವರು ಹೆಂಗೆ ನಮ್ಮನ್ನ ಕಾಪಾಡ್ತಾರೆ, ನಾವು ಹೆಂಗೆ ಬದುಕಬೇಕು ಅನ್ನೋದು ತೋರಿಸೋರೆ. ಸೂಪರ್ ಕ್ಲೈಮ್ಯಾಕ್ಸ್ ಅಂತ ಅಲ್ಟಿಮೇಟು. ಸೆಕೆಂಡ್ ಹಾಫ್ ಮಸ್ಟ್ ನೋಡು ಅಂದ್ರೆ ಶಿವಣ್ಣ ಸೂಪರ್ ಆಕ್ಟಿಂಗ್. ಇಂಥ ಫಿಲಿಮ್ ಇನ್ನ ಬರ್ಬೇಕು ಕನ್ನಡ ಇಂಡಸ್ಟ್ರಿ. ಕಬ್ಲೆ ಬಾಸ್ ಕರ್ನಾಟಕಕ್ಕೆ ಶಿವರಾಜ್ ವಿಶ್ವ ಮೆಚ್ಚಿದ ಅರ್ಜುನ್ ಜನ್ಯ. ಈ ನಿರ್ದೇಶನದಲ್ಲಿ ಕನ್ನಡ ಫಿಲಂ ನೋಡಿದ್ ನಾವೇ ಧನ್ಯ. ಅರ್ಜುನ್ ಜನ್ಯ ಸೂಪರ್ ಹಿಟ್ ಫಿಲಂ, ಸೂಪರ್. ಕರುನಾಡನ ಚಕ್ರವರ್ತಿ ಅಂತ ಯಾಕೆ ಸುರಾಜ್ ಕುಮಾರ್ ಅಣ್ಣನವರದ್ದು ವಿಡಿಯೋ ಮಸ್ತ್ ಇದೆ. ಬಾಸು ಇಂಡಿಯಾ ಕರುನಾಡ ಚಕ್ರವರ್ತಿ ಅಲ್ಲ, ಇಂಡಿಯನ್ ಚಕ್ರವರ್ತಿ. ತುಂಬ ಚೆನ್ನಾಗಿದೆ ಸರ್. ಅರ್ಜುನ್ ಜನ್ಯ ಮಾತ್ರ ಶಿವಣ್ಣನ 11 ಅವತಾರದಲ್ಲಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ. ಆಮೇಲೆ ನಾಳೆ ದಿವಸ ನಮ್ಮ ಕಿಚ್ಚ ಬಾಸ್ ಸುದೀಪ್ ಅವ್ರದ್ದು ಸಿನಿಮಾ ರಿಲೀಸ್ ಆಗ್ತದೆ. ಅವ್ರದ್ದು ಒಳ್ಳೇದಾಗಲಿ. ಸಿನಿಮಾನ ಬಂದು ಸಿನಿಮಾ ಸಿನಿಮಾ ನೋಡಿ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಚೆನ್ನಾಗಿದೆ ಮೂವಿ ಮಾತ್ರ ನಿಜವಾಗ್ಲೂ ಹೇಳ್ತೀನಿ ಸೂಪರ್ ಆಗಿದೆ. ನಾಳೆಯಿಂದ ಟಿಕೆಟ್ ಸಿಗೋದು ನಿಜವಾಗ್ಲೂ ಡೌಟ್ ಇದೆ. ಏನು ಈ ಕ್ರಿಸ್ಮಸ್ಗೆ ಕನ್ನಡ ಸಿನಿಮಾನೇ ಆರ್ಭಟ. ಅದರಲ್ಲೂ ಈ 45 ಸಿನಿಮಾ ಏನಿದೆ ಜೀವನದಲ್ಲಿ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇದೆ. ಅದನ್ನ 45 ದಿನ ಬಿಟ್ಟ ಕೇಳಿ ಸರ್. ಶಿವಣ್ಣ ಅಲ್ಲ, ಶಿವಪ್ಪ. ಶಿವ ನೋಡ್ದಂಗಾಯ್ತು. ಶಿವಪ್ಪ ಬರ್ತಾ ಇದ್ದಾನೆ ಸರ್. ಶಿವಣ್ಣನ ನಾನಾ ರೂಪದಲ್ಲಿ ತೋರಿಸಿದ್ದಾರೆ ಅರ್ಜುನ್ ಜನ್ಯ ಅವರು. ರಾಜ್ ಬಿ ಶೆಟ್ಟಿ ಸರ್, ಪ್ರಮೋದ್ ಶೆಟ್ಟಿ, ಉಪ್ಪಿ ಸರ್ 3 ಜನನು ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗು. ಶಿವಣ್ಣನ ಬಗ್ಗೆ ಮಾತಾಡೋಂಗಿಲ್ಲ. ದೇವ್ರ ಥರ ತೋರಿಸಿದ್ದಾರೆ. ದೇವ್ರಿಗೂ ಕೇಳ್ಕೊತಿದ್ದೀನಿ ಸರ್, ಐಶ್ವರ್ಯಗೆ ಎಲ್ಲ ಕೊಟ್ಟು ಕಾಪಾಡಲಿ. ಇದನ್ನೊಂದು ಎಡಿಟ್ ಮಾಡಬೇಡಿ. ಅಪ್ಪು ಸರ್ ಅಭಿಮಾನಿಯಾಗಿ ಕೇಳ್ಕೊತಾ ಇದ್ದೀನಿ ಸರ್. ರಾಜ್ ರಿಲೀಸ್ ಮಾಡಿ. ದೊರೆ ನೀವು ಬನ್ನಿ. ಥ್ಯಾಂಕ್ ಯು.
ಭಾರತ ಚಿತ್ರರಂಗದಲ್ಲಿ ಶಿವಣ್ಣ ನಂಬರ್ 1 ಆಕ್ಟರ್. ಓಕೆನಾ, ಸಖತ್ತಾಗಿದೆ. ಶುಗರು BP ಅನ್ನೋರಿಗೆಲ್ಲ ಶಿವಣ್ಣ ನೀರು ಕುಡಿಸಿದ್ದಾರೆ. ಸರ್ ನನಗೆ ನಿಜ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾರ್ಯಾರು ಅಪ್ಪವ್ರನ್ನ ಮಿಸ್ ಮಾಡ್ಕೊಂಡಿದ್ದೀರಾ ಅವ್ರು ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ಸರ್. ಕ್ಲೈಮ್ಯಾಕ್ಸು ನಾನೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸರ್. 1 ಸೆಕೆಂಡ್ ಅಪ್ಪವರೇ ಕಣ್ಮುಂದೆ ಬಂದಂಗೆ ಆಗೋಯ್ತು. ಆ ಶಿವಂದು ರೂಪ ಬರುತ್ತೆ, ಬಾತೇ ಬರ್ತಾ ಇಲ್ಲ. ನಾನು ಹೇಳಿದ್ರೆ ನಿಮಗೆ ಅರ್ಥ ಆಗಲ್ಲ. ಅಪ್ಪವ್ರು ಯಾರು ಮಿಸ್ ಮಾಡ್ಕೊಂಡಿರೋ ಅಪ್ಪವ್ರು ಎಲ್ಲೋಗಿಲ್ಲ ಸರ್. ಶಿವಣ್ಣ ರೂಪದಲ್ಲೇ ಇದ್ದಾರೆ. ಶಿವಣ್ಣನ ಮಕ್ಕದಲ್ಲೇ ಅಪ್ಪವ್ರ ಗ್ಲಾಮರ್ ಇದೆ. ನಾನು 1 ಸೆಕೆಂಡ್ ಯಾರಿದು ಅಪ್ಪವರ ಶಿವಣ್ಣ ನನಗೆ ಕನ್ಫ್ಯೂಸ್ ಆಗ್ಬಾರ್ದು. ಮಾತಾಡೋಂಗಿಲ್ಲ ಸರ್. ಇದು ಶಿವಣ್ಣನ ರುದ್ರತಾಂಡವ. ಇದು ಶಿವಣ್ಣವರ ರುದ್ರತಾಂಡವ. ಇದು ಸರ್ ಸಿನಿಮಾ ನೋಡೋಣ ಅಂತ ಬಂದ್ವಿ, ಅದ್ರ ಒಳಗಡೆ ರುದ್ರ ತಾಂಡವನ ಶಿವ ತಾಂಡವ ನೋಡ್ತಾ ಬಂದ್ವಿ. ಶಿವಣ್ಣ ಅವ್ರ 11 ಅವತಾರ ಬರುತ್ತೆ, ಅದರಲ್ಲಿ ಫೀಮೇಲ್ದು ಒಂದು ಕ್ಯಾರೆಕ್ಟರ್ ಬರುತ್ತೆ. ತುಂಬ ಶಿವಣ್ಣ ತುಂಬ ಮುದ್ದೆ ಕಾಣ್ತಾರೆ ಅದರಲ್ಲಿ. ಇವಾಗಲೂ ಗೂಸ್ ಬರ್ತಾ ಇದೆ. ಸಿನಿಮಾ ನೋಡೋ ಅಂತ ಬಂದ್ರೆ ಶಿವ ತಾಂಡವ ನೋಡ್ಕೊಂಡ್ ಬಂದ್ವಿ ಒಳಗಡೆ. ತುಂಬ ಚೆನ್ನಾಗಿದೆ ಸರ್ ಸಿನಿಮಾ. ಆಕಾಶದಲ್ಲಿ 2 ಬಣ್ಣ, ಭೂಮಿ ಮೇಲೆ 1 ಬಣ್ಣ, ಅದೇ ನಮ್ ಶಿವಣ್ಣ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಶಿವಣ್ಣನಂದು ಎಲ್ಲ ಸಿನಿಮಾಗಳಿಗಿನ್ನ ಈ ಸಿನಿಮಾದಲ್ಲಿ ತುಂಬ ವಿಭಿನ್ನವಾಗಿ ಮಾಡಿದ್ದಾರೆ, ತುಂಬ ವಿಭಿನ್ನವಾಗಿ ಕಾಣ್ತಾರೆ. ತುಂಬ ಚೆನ್ನಾಗಿದೆ ಮೂವಿ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇಂಥ ಮೂವಿ ಬಂದಿದ್ದು ತುಂಬ ಅಪರೂಪ. ಇನ್ನು ಕನ್ನಡ ಚಿತ್ರರಂಗ ನಮ್ಮ ಕನ್ನಡ ಚಿತ್ರರಂಗ ಎಲ್ಲೋ ಹೋಗಿದೆ. ಶಿವಣ್ಣನ ಉಪೇಂದ್ರ ಸರು ಮತ್ತು ನಮ್ಮ ನಿರ್ದೇಶಕರು ಅರ್ಜುನ್ ಜನ್ಯ ಸರು ತುಂಬ ಚೆನ್ನಾಗಿ ಸಿನಿಮಾನ ಮೂಡ್ಕೊಂಡು ಕೊಟ್ಟಿದ್ದಾರೆ. ಜೈ ಕರ್ನಾಟಕ ಮತ್ತು ಜೈ. ತಪ್ಪು ಮಾಡ್ಬಿಟ್ಟ ಸಿನಿಮಾ ಹೆಸರಿಕ್ಬಿಟ್ಟು ಶಿವತಾಂಡವ ಅಂತ ಇಕ್ಬಿಡ್ಬೇಕಾಗಿತ್ತು. ಏನು ಗುರು ಶಿವಣ್ಣಂದು ಲೀಲೆಗಳದು. ಯಪ್ಪ ಸ್ವಾಮಿ, ನನ್ನ ಅಪ್ಪು ಬಾಸ್ ಡೈಹಾರ್ಡ್ ಫ್ಯಾನು, ಸರಿನಾ? ಶಿವಣ್ಣ ಅಣ್ಣೋರು ವಂಶ ಉಳಿಸ್ಬಿಟ್ರು ಗುರು. ಇವಾಗೇ ಅಲ್ಲ, ಇದು ಪ್ರಸಾದ, ನಮಗೆಲ್ಲ ಪ್ರಸಾದ. ಇನ್ನೊಂದು ಹೇಳ್ತೀನಿ, ಯಾವ್ದ್ಯಾವ್ದೋ ಮೂವಿಗೆ ಏನೇನೋ ಹೆಸರು ಮಾಡ್ತಾರೆ, ಬಟ್ ಈ ಮೂವಿಗೆ ಆ ಹೆಸರು ಬಂದಿಲ್ಲ. ಹೆಸರು ಇಕ್ಬೇಕಾಯ್ತು. 45 ಅಂತ ಇಕ್ಕಿದ್ದಾರೆ. ಯಾವ್ದ್ಯಾವ್ದೋ ಯಾವ ಮೂವಿಗೋ ದೆವ್ವದ ಹೆಸರು, ಇನ್ನೊಂದು ಕಾಚುದ ಹೆಸರು ಎಲ್ಲ ಇಕ್ಕವ್ರೆ. ಈ ಮೂವಿಗೆ ಇಕ್ಬೇಕಾಯ್ತು, ಬಟ್ ಇಕ್ಕಿಲ್ಲ. 45 ಅಂತ ಇಕ್ಕವ್ರೆ. ದೇವಾ ಬಾ, ದೇವ್ರು ಬರ್ತಾರೆ ಬಾ. ದೇವ್ರ ಹೆಸರು ಇಕ್ಕಿಲ್ಲ. ಬಟ್ ಬ್ರೋ ಒಂದ್ ಹೇಳ್ತೀನಿ ಕೇಳಿ, ಒಂದು ವಾರ ಅಲ್ಲ 2 ವಾರಕ್ಕೆ ಮುಂಚೆ ಒಂದು ದೇವ್ರ ಸಿನಿಮಾ ರಿಲೀಸ್ ಆಗೈತೆ. ದೇವ್ರ ಸಿನಿಮಾನ ಬಂದು ನೋಡಕ್ ಹೇಳು, ಬರ್ತಾರೆ ಆಚೆಗೆ ಬರ್ತಾರೆ. ದೇವ್ರ ಸಿನಿಮಾನ ನೋಡ್ಬಿಟ್ಟು ಶಿವಣ್ಣನ ಕೈ ಮುಗಿದ್ಬಿಟ್ಟು ಹೋಗಕ್ ಹೇಳು. ಇನ್ನೊಂದು ಮಾತಾಡ್ತೀನಿ, ಈ ದೇವ್ರ ಸಿನಿಮಾ ಯಾರ್ಯಾರೋ ಮಾಡಿದ್ದಾರೆ ಇವತ್ತೇ ಹೇಳ್ತೀನಿ ಕೇಳಿ. ಶಿವ ಅವತಾರಗಳು ಯಾರಾದ್ರೂ ಮಾಡಿದ್ರೆ ಶಿವಣ್ಣ. ಒಂದ್ ಹೇಳ್ತೀನಿ ಬ್ರೋ, ನಾಳೆ ಇದನ್ನ ಹಾಕು, ಟ್ರೋಲು ಗೀಲು ಎಲ್ಲ ಬಿಟ್ಬಿಡು. ದೇವ್ರ ಸಿನಿಮಾ ಮಾಡೋರು ನೋಡು. ದೇವ್ರ ಸಿನಿಮಾನ ಬಂದ್ಬಿಟ್ಟು ನೋಡ್ಬಿಟ್ಟು ಶಿವಣ್ಣನ ಒಂದು ಕೈ ಮುಗಿದ್ಬಿಟ್ಟು ಹೋಗಕ್ಕೆ ಹೇಳು, ಹೊರಗಡೆಗೆ ಬರ್ತಾರೆ. ತುಂಬ ಅದ್ಭುತವಾಗಿದೆ ಬ್ರದರ್. ಯಾಕಂದರೆ ಒಂದು ಹೊಸ ಫೀಲ್, ಹೊಸ ಲೋಕನೇ. ಯಾಕಂದರೆ ನಾವು ಎಲ್ಲ ಗರುಡ ಪುರಾಣ ಎಲ್ಲ ನಾವು ಕೂಡ ಓದ್ತಾ ಇರ್ತೀವಿ. ಸೊ ಒಳ್ಳೇದು ಯಾವ್ದು ಮಾಡಬೇಕು, ಕೆಟ್ಟದ್ದು ಯಾವ್ದು ಮಾಡಬೇಕು ಅಂತ ತುಂಬ ಅದ್ರ ಬಗ್ಗೆ ನಾವು ತಿಳ್ಕೊತಾ ಇರ್ತೀವಿ, ನಾಲೆಡ್ಜ್ನೆಲ್ಲ. ಸೊ ಸಿನಿಮಾ ನೋಡಿದಾಗ ತುಂಬ ಅದ್ಭುತವಾಗಿತ್ತು. ಡೈರೆಕ್ಷನ್ಸ್ ಆಗಲಿ, ಮೇಕಿಂಗ್ ವೈಸ್ ಆಗಲಿ ತುಂಬ ಚೆನ್ನಾಗಿದೆ. ರಾಜ್ಬಿ ಸರು ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಉಪ್ಪಿ ಸರ್ ಅಂತೂ ತುಂಬ ಎಕ್ಸ್ಟ್ರಾರ್ಡಿನರಿಯಾಗಿ ಮಾಡಿದ್ದಾರೆ. ನಮ್ಮ ಶಿವಣ್ಣ ದೇವರು ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದಾರೆ. ಯಾಕಂದರೆ ನಾವು ಸಿನಿಮಾ ನೋಡ್ತಾ ನಾವು ಶಿವಣ್ಣನ ನೋಡೋಣ ಅಂತ ಬಂದ್ವಿ. ಕೊನೆಯಲ್ಲಿ ಅವ್ರ ತಮ್ಮ ಅಪ್ಪು ಸರು ಪರಮಾತ್ಮನ ದರ್ಶನ ಆಗೋಯ್ತು. ಅಪ್ಪು ಸರ್ ಎಲ್ಲೂ ಹೋಗಿಲ್ಲ. ಅಪ್ಪು ಸರ್ ಅಭಿಮಾನಿಗಳಿಗಂತೂ ಬಾಡೂಟ. ಬಂದು ನೋಡಿ, ನಾವೆಲ್ಲ ಅಪ್ಪು ಸರ್ ಅಭಿಮಾನಿಗಳು. ಕ್ಲೈಮ್ಯಾಕ್ಸ್ ಅಲ್ಲಿ ಶಿವಣ್ಣಂದು ಒಂದಷ್ಟು ಗೆಟಪ್ ಬರುತ್ತೆ, ಅದು ಲಾಸ್ಟಲ್ಲಿ ಶಿವಣ್ಣಂದು ಶಿವರೂಪ ತೋರಿಸ್ತಾರೆ. ಅದರಲ್ಲಿ ಲಾಸ್ಟಲ್ಲಂತೂ ಸೇಮ್ ಅಪ್ಪು ಸರ್ನೇ ನೋಡ್ದಂಗೆ ಆಗುತ್ತೆ. ಶಿವಣ್ಣ ನೋಡಿದ್ರೆ ನಮ್ಗೆ ಹೆಂಗೆ ಅಂದರೆ ಏನೋ ಅಪ್ಪು ಸರ್ನ ನೋಡ್ದಂಗೆ ಆಯಿತು ಥಿಯೇಟ್ರಲ್ಲಿ. ತುಂಬ ಖುಷಿ ಆಯಿತು ಸರ್, ಭಾಳ ಖುಷಿ ಆಯಿತು. ಯಾಕಂದರೆ ಶಿವಣ್ಣಂದು ಎಲ್ಲ ಅವತಾರ ನೋಡಿದ್ವಿ. ಎಲ್ಲ ಅವತಾರ ನೋಡಿದಾಗ ನಮ್ಮ ಬಾಸ್ದು ಯಾವುದು ಸಿನಿಮಾ ಇಲ್ವಲ್ಲ ಅಂತ ನೋಡ್ತಾ ಇದ್ವಿ. ಈ 45ನಲ್ಲಿ ನಮ್ಮ ಬಾಸ್ನ ನೋಡಿ ತುಂಬ ಅಂದರೆ ತುಂಬ ಎಕ್ಸೈಟ್ ಆಗೋದ್ವಿ. ಲವ್ ಯು ಶಿವಣ್ಣ, ಲವ್ ಯು ಪವರ್ ಸ್ಟಾರ್. ಇವಾಗಲ್ಲ, ಸಾಯೋವರೆಗೂ ಅಷ್ಟೇ ನಾವು ರಾಜವಂಶದ ಅಭಿಮಾನಿಗಳು. ಅಪ್ಪು ಸರ್ ಅಭಿಮಾನಿ, ಶಿವಣ್ಣ ಅವ್ರ ಅಭಿಮಾನಿ. ವಿ ಲವ್ ಯು ಶಿವಣ್ಣ.
ನಾವು ಸರ್ ಎಲ್ಲೂ ಹೋಗಿಲ್ಲ ನಮ್ ಬಿಟ್ಟು ಶಿವಣ್ಣನ ರೂಪದಲ್ಲಿ ನೋಡ್ತೀವಿ, ಒಳ್ಳೊಳ್ಳೆ ಕೆಲಸದಲ್ಲಿ ನೋಡ್ತೀವಿ. ಆದ್ರೂ 5 ನಿಮಿಷದಲ್ಲಿ ಬರೋ ಮೂಮೆಂಟ್ ಇದೆಯಲ್ಲ ಅದ್ರಲ್ಲಂತೂ ಭಾಷಣ ಕಣ್ಮುಚ್ಚಿ ನೋಡ್ದಂಗಾಯ್ತು. ಆ ಥರ ಬಂದಿದೆ ಮೂವಿ. ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಎಲ್ಲರೂ ಬಂದು ಚೆನ್ನಾಗಿ ನೋಡಿ ಮೂವಿ. ಮೇನ್ ಸರ್ ಅಪ್ಪು ಸರ್ನ ನೋಡ್ದಂಗಾಯ್ತು. ಅದೊಂದು ತುಂಬ ಖುಷಿ ಆಯ್ತು. ಅದಾದಮೇಲೆ ನಾವು ಸಿನಿಮಾ ನೋಡಿ ಸಂಜೆವರೆಗೂ ಅಭಿಮಾನಿಗಳಲ್ಲ, ಸಾಯೋವರೆಗೂ ಅಭಿಮಾನಿಗಳು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಸಡನಾ ಏನು ಸಾರ್ ಹೇಳ್ತೀನಿ ನಾನು ಸಡನಾ ನಮ್ಗಿಲ್ತ ನಡೀನಿ ನಮ್ಮ ಸತ್ತ ಸಾಟ ಅವ್ರಿಗೆಲ್ಲ ಊಟ ಏನಣ್ಣ ಸುಮ್ಮನೆ ಅವರೆಲ್ಲ ಫೋಟೋ ಹಾಕೋಬಿಟ್ಟಿದ್ರು. ನೆನ್ನೆ ಮೊನ್ನೆ ಜುಟ್ಟುಗಳು ಅಮ್ಮನ 25 ವರ್ಷ 30 ವರ್ಷದಿಂದ ಅಮ್ಮನ ಮನೆ ಬಿಟ್ಟು ಅಮ್ಮ ದೊಡ್ಡ ಮನೆಗೋಸ್ಕರ ಓಡಾಡ್ ನನ್ನ ಮಕ್ಕಳು ನಾವೆಲ್ಲ. ನಮಗೆಲ್ಲ ಏನ್ರಿ ರೀ ಬೆಲೆ ಐತೆ. ಇಲ್ಲೇನು ಗೊತ್ತಾ, ಊಟ ಶರ್ಟ್ ಹಾಕೊಂಡ್ಬಂದ್ಬಿಡ್ದು, ಪ್ಯಾಂಟ್ ಹಾಕೊಂಡ್ಬಂದ್ಬಿಡ್ದು, ನಾಟಕ ಮಾಡೋದು. ಬರೀ ಶಿವಣ್ಣ ಅಪ್ಪು ಬಾಸ್ ಇವಣ್ಣಿಂದ ಒಂದು ಪಾಠ ಐತೇನ್ರಿ ಇಲ್ಲಿ ನೋಡ್ರಿ. ಇಲ್ಲಿ ನಮ್ಮ ಇವಣ್ಣ ಅಮ್ಮನ ಯುವಕರಿಗೆ ನನಗೆ ಅವ್ರಿ ದೇವರು ಸತ್ಯರು ಹೇಳ್ತಾ ಇರೋದು. ತಪ್ಪಿ ಚಪ್ಪಲಿ ತಗೊಂಡು ಹೊಡೀರಿ. ನಮ್ಮ ಇವಳಿಂದ ಒಂದು ಫೋಟೋ ಹಾಕೋರ, ಆಗ ಒಂದು ಫೋಟೋ ಹಾಕೋರ. ನಾನೀಗ ಅದಕ್ಕೆ ರಾಜ್ಯಾಧ್ಯಕ್ಷ ನಾನೇ ಆಯ್ತೀನಿ ಇವಣ್ಣನಿಗೆ. ನಾನು ಇವನಿಗೆ ಯಾರು ಇಲ್ಲಿ ಎಲ್ಲ ಇರೋರು ಏನು ರೌಡಿಗಳು ಅಂತಾರೆ ಹೊಡಿತಾರಂತೆ. ನಮ್ಮ ಮುಂದೆ ಅಂಡರ್ವರ್ ಹಾಕೊಳ್ತೀರ ಕೂತ್ಕೋತಾರೆ ಒಂದು ಟೈಮಲ್ಲಿ. ನಮ್ಮದು ಅವ್ರ ಹೆಸರೆಲ್ಲ ಹೇಳಲ್ಲ, ಅಂಡರ್ವರ್ ಇಲ್ಲ. ಬಟ್ ಹಾಂ ಸಿನಿಮಾ ಸೂಪರು. ನೆಕ್ಸ್ಟ್ ನಾವು ಇವಣ್ಣನ ಅಭಿಮಾನಿಗಳು. ಬೇಕಂದ್ರೆ ಇಸ್ಕೋ ಇಲ್ಲ. ಕ್ವಶನ್ ಕೇಳಿದ್ರು ಬ್ರೋ. ಇವತ್ತು 45 ನೈಜ ದರ್ಶನ, ಶಿವಣ್ಣನ ದರ್ಶನ, ಶಿವಪ್ಪನ ದರ್ಶನ ಎಲ್ಲ ಆಗೋಯ್ತು. ಎಂತಿಕೆ ಅಂದರೆ ಶಿವಣ್ಣನ ಅವತಾರ 130ನೇ ಅವತಾರ ಹೆಂಗೆ ತೋರಿಸೋರೆ ಅಂದರೆ ಸ್ಕ್ರೀನ್ ಮೇಲೆ ನೆಕ್ಸ್ಟ್ ಲೆವೆಲ್ ಬ್ರೋ. ಅವ್ರ ಅವತಾರ ನೋಡೋಕ್ಕೆ ಮಾಸ್ ಗಾಡ್ ಅಂತ ಏನಕ್ಕೆ ಕರೀತಾರೆ ಅವ್ರ ಫ್ಯಾನ್ಸು. ಈ ಸಿನಿಮಾ ನೋಡ್ಬಿಟ್ರೆ ಗೊತ್ತಾಗುತ್ತೆ ನಿಮ್ಗೆ. ಆ ಥರ ಅವತಾರ ಎತ್ಬಿಟ್ಟವ್ರು ನಮ್ಮ ಶಿವಣ್ಣ. ಎಂತಿಕೆ ಅಂದರೆ ಗಾಂಧಿನಗರದಲ್ಲಿ ಫಸ್ಟು ರಿಲೀಸ್ ಅಂತ ಟ್ರೆಂಡ್ ಆಗಿದೆ ಶಿವಣ್ಣನಿಂದ. ಮಿಡ್ ನೈಟ್ ಶೋ ಅನ್ನೋ ಟ್ರೆಂಡ್ ಆಗಿದೆ ಶಿವಣ್ಣನಿಂದ. ಅವ್ರ ಸಿನಿಮಾ ನೈಟ್ ಹೊತ್ತಲ್ಲಿ ನೋಡೋ ಜೋಶೇ ಬೇರೆ ಬ್ರೋ. ಬ್ರೋ ಈ ಅರ್ಜುನ್ ಜನ್ಯ ಅವ್ರವ್ರದ್ದು ಏನೇನೈತೆ ಅವ್ರದ್ದು ನಾಡಿ ಬಡ್ತಾನ ಸರಿಗೆ ಹಿಡ್ದವ್ರೆ. ಇವಾಗ ಉಪೇಂದ್ರ ಅಂದರೆ ವೈಲೆಂಟು. ರಾಜ್ ಬಿ ಶೆಟ್ಟಿ ಒಂದು ಮಟ್ಟೆ ಕತೆ ಆ ಥರ ಕಾಮಿಡಿ. ಶಿವಣ್ಣ ಅಂದರೆ ಮಾಸು. ಅದೇನೇನು ತೋರಿಸ್ಬೇಕು ಎಲ್ಲ ಸೇರಿಸಿ ಒಂದೊಳ್ಳೆ ಸಿನಿಮಾ ಕೊಟ್ಟವ್ರು ಬ್ರೋ 45 ಅಂತ. ಇನ್ನೊಂದು ನಿಮ್ಗೆ ಹಿಂದಿ ಸಿನಿಮಾ ಬಂದಿತ್ತು ಓ ಮೈ ಗಾಡ್ ಅಂತ, ಅದನ್ನ ಮೀರ್ಸೋ ಸಿನಿಮಾ ಅರ್ಜುನ್ ಜನ್ಯ ಮಾಡಿದ್ದಾರೆ ಬ್ರೋ. ಇವತ್ತು 100 ಓ ಮೈ ಗಾಡ್ ಸೇರಿದ್ರೆ ಒಂದು 45 ಬರ್ದಿಟ್ಕೊಳ್ಳಿ. ನಾನೊಬ್ಬ ಕನ್ನಡ ಸಿನಿಮಾ ಅಭಿಮಾನಿ ಬ್ರೋ. ಎಲ್ಲ ಇರೋಗೂ ಸಪೋರ್ಟ್ ಮಾಡ್ತೀನಿ. ಮೊನ್ನೆ ಡೆವಿಲ್ ನೋಡಿದೆ, ಇವಾಗ 45 ನೋಡಿದೆ, ನಾಳೆ ಮಾರ್ಕ್ ನೋಡ್ತೀನಿ. ಎಲ್ಲ ಸಿನಿಮಾನು ನೋಡ್ತೀವಿ ಬ್ರೋ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಬಾಸ್ತು ಟಾಕ್ಸಿಕ್ತು ಬರ್ತೈತೆ, ಅದಕ್ಕೋಸ್ಕರ ವೆಯ್ಟಿಂಗ್ ಬ್ರೋ.